ಮಾತಾಡ್ಬೇಡ. ಹೋಗು, ನಿಂದ ಏನು ಕೆಲಸ ಮಾಡೋದು ಹೋಗು. ಕೊಡುಗಿಲ್ಲದ ಕರುನಾಡಿಗೆ ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಸರ್, ಎಷ್ಟು ಸಲ ಶುಭಾಶಯ ಹೇಳಿದ್ರಿ ಯಪ್ಪ, ಸಾಕಾಗ್ಯದ ನಿಮ್ಮ ಶುಭಾಶಯನ ಕೇಳಿ. ಆದ್ರೂ ಶುಭಾಶಯ ಹೇಳ್ತೀನಿ ರೀ ನಾನು. ಸರ್, ನಾಳೆ ಕೆಸೆಟ್ ಎಕ್ಸಾಮ್ ಇದೆ ಸರ್. ನಾ ಇವಾಗ ಬೆಂಗಳೂರಿಗೆ ಹೊಂಟಿವಿ, ಟ್ರೈನ್ ಒಳಗೆ ಕುಳಿತು. ಏನಾದರೂ ಸ್ವಲ್ಪ ಚಲೋ ಹೇಳ್ರಿ ಸರ್ ಹೋಗುವಾಗ. ಚೈಯ 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 ಚೈಯ. ಹಾಂ, ಚಲೋ. ನಾಳೆ ಕೆಸೆಟ್ ಎಕ್ಸಾಮ್ ಇದೆ, ನೀವೆಲ್ಲರೂ ಪಾಸ್ ಆಗ್ತೀರಿ. ಇನ್ನು ನನಗೆ ಬರಲಾರ್ದು ಯೂನಿಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ರೀ. ನನಗೆ ಬರಲಾರ್ದು ಯೂನಿಟ್ ರೀ. ಹಾಂ 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 ನನಗೆ ಬರದೇ ಇರೋ ಯೂನಿಟ್ ಯಾವುದ್ರಿ? ಯೂನಿಟ್ ನಂಬರ್ 5 ಮ್ಯಾಥಮೆಟಿಕಲ್ ರೀಸನಿಂಗ್. ಯೂನಿಟ್ ನಂಬರ್ 6 ಲಾಜಿಕಲ್ ರೀಸನಿಂಗ್. ಯೂನಿಟ್ ನಂಬರ್ 7 ಡೇಟಾ ಇಂಟರ್ಪ್ರಿಟೇಷನ್. ಇವು 3 ಯೂನಿಟ್ ಅದಾವ್ರಿ. 10 10 10 30 ಮಾರ್ಕ್ಸ್ ಅದಾವ್ರಿ. ಇವು ನನಗೆ ಇಲ್ಲಿ ತನಕ ನಾನು ಡಿಟೇಲ್ ಆಗಿ ಅಭ್ಯಾಸ ಮಾಡಿಲ್ಲ ರೀ. ಡಿಟೇಲ್ ಆಗಿ ಆ ಸಬ್ಜೆಕ್ಟ್ ಮೇಲೆ ನನಗೆ ಕಮಾಂಡ್ ಇಲ್ಲ. ಆದ್ರೂ ನಾನು ಎಕ್ಸಾಮ್ದೊಳಗೆ ಪ್ರಾಮಾಣಿಕವಾಗಿ ಡೇಟಾ ಇಂಟರ್ಪ್ರಿಟೇಷನ್ ಒಳಗಿಂದ 5 ಕ್ವಶನ್ ಇರ್ತೈತೆ ನೋಡ್ರಿ. 5 ಕ್ವಶನ್ ಒಳಗಿಂದ 2 ಕ್ವಶನ್ ಕರೆಕ್ಟ್ ಆಗಿ ಬಿಡಿಸ್ತಿದ್ದೆ ನಾನು. ಒಂದಂತೂ ಕನ್ಫರ್ಮ್ ಬಿಡಿಸ್ತಿದ್ದೆ. ಒಂದು ಕ್ವಶನ್ 5ರದೊಳಗೆ 1 ಕನ್ಫರ್ಮ್ ಆಗಿ ನಾನು ಬಿಡಿಸ್ತಿದ್ದೆ. ಲಾಜಿಕಲ್ ರೀಸನಿಂಗ್ ದೊಳಗಿಂದನೂ 1 ಕ್ವಶನ್ ಕರೆಕ್ಟ್ ಆಗಿ ನಾನು ಅಗದಿ ಪ್ರಾಮಾಣಿಕವಾಗಿ ನಾನು ಬಿಡಿಸ್ತಿದ್ದೆ. 1 ಅಥವಾ 2. ಆಮೇಲೆ 2 ಬಿಡಿಸ್ತಿದ್ದೆ. ಲಾಜಿಕಲ್ ರೀಸನಿಂಗ್ ದೊಳಗೆ 2 ಬಿಡಿಸ್ತಿದ್ದೆ. ಮ್ಯಾಥಮೆಟಿಕಲ್ ರೀಸನಿಂಗ್ ಒಳಗೆ 1 ಬಿಡಿಸ್ತಿದ್ದೆ ನಾನು, ಎಕ್ಸಾಕ್ಟ್ ಸ್ಟಡಿ ಮಾಡಿ. ಏನ್ ಕೇಳ್ತಲ್ರಿ, ಡೇಟಾ ಇಂಟರ್ಪ್ರಿಟೇಷನ್ ಒಳಗೆ ಏನು ಯೂನಿಟ್ ನಂಬರ್ 7 ಐತಲ್ಲ, ನಾವು ಡೇಟಾ ನೋಡಿನೇ ಮೊದಲಿಗೆ ಬರಾಕ್ತೀವಿ ನಾವು, ಬರುವುದಿಲ್ಲ ಅಂತೇಳಿ. ಕ್ವಶನ್ 5 ಕ್ವಶನ್ ಹಾರ್ಡ್ ಇರುವುದಿಲ್ಲ. ಮೊದಲೇ ಫಸ್ಟ್ ನಿಮ್ಮ ತಲೆಯೊಳಗೆ ಇದು ಐಡಿಯಾ ಇರಲಿ. 5 ಕ್ವಶನ್ ಹಾರ್ಡ್ ಇರುವುದಿಲ್ಲ. 5ರೊಳಗೆ 1 ಈಸಿ ಆಗಿರ್ತೈತಿ. ಈಸಿ ಅಂದ್ರೆ ಹೇಗ್ರಿ? ಗಣಿತದು ಅಷ್ಟು ಅವನು ಪ್ಲಸ್ ಮಾಡಂತಂದಿರ್ತಾನೆ, ಪರ್ಸೆಂಟೇಜ್ ಕೊಟ್ಟಿರ್ತಾನೆ. 1 2 3 4 ಹಿಂಗೆ ಡೇಟಾ ಕೊಟ್ಟಿರ್ತಾನೆ ನಾನು. ಅದು ಅಷ್ಟ್ರದು ಪ್ಲಸ್ ಮಾಡಿದಾಗ ಎಷ್ಟು ಬರ್ತೈತಿ ಅನ್ನೋದು ಅದವ್ರು ಕೇಳಿರ್ತಾನ್ರಿ. ಅಷ್ಟ್ರದು ಪರ್ಸೆಂಟೇಜರ್ ಕೇಳಿರ್ತಾನ, ಅಥವಾ ಲೋಯೆಸ್ಟ್ ಯಾವ್ದಂತೇಳಿ ಕೇಳಿರ್ತಾನ್ರಿ, ಅಥವಾ ಹೈಯೆಸ್ಟ್ ಯಾವ್ದಂತೇಳಿ ಕೇಳಿರ್ತಾನ. ಆಮೇಲೆ ಪ್ರಶ್ನೆ ಓದುವಾಗ ಪ್ರಶ್ನೆ ಸರಿಯಾಗಿ ಓದ್ಬೇಕು ನೀವು. ಯಾಕಂದ್ರೆ ಆ ಪ್ರಶ್ನೆದೊಳಗನೆ ಅವ ನಿಮ್ಗೆ ತಪ್ಪು ಮಾಡೋ ಸಲುವಾಗಿ ಅಲ್ಲೇ ಒಂದು ಪಾಯಿಂಟ್ ಕೊಟ್ಟಿರ್ತಾನ್ರಿ. ಆ ಕ್ವಶನ್ ಕರೆಕ್ಟ್ ಆಗಿ ನಾವು ಓದೋದಿಲ್ಲ. ಮ್ಯಾಲಿಂದ ಕ್ವಶನ್ ನಾವು ಕರೆಕ್ಟ್ ಆಗಿ ಓದಂಗಿಲ್ರಿ. ನಾವು ಡೈರೆಕ್ಟ್ ಡೇಟಾ ಇಂಟರ್ಪ್ರಿಟೇಷನ್ ಡಯಾಗ್ರಾಮ್ ಮುಂದೆ ನೋಡ್ತೀವಿ. ನಾವು ಡಯಾಗ್ರಾಮ್ ನೋಡೋಕ್ಕಿಂತ ಅದಕ್ಕಿಂತ ಮೇಲ್ಗಡೆ ಏನ್ ಕೊಟ್ಟಿರ್ತಾನ ಅದನ್ನ ಕಂಪ್ಲೀಟ್ ಕ್ವಶನ್ ಓದಿದ್ರ ನಿಮ್ಗೆ ಸರ್ಕಲ್ ಒಳಗೆ ಪ್ರಶ್ನೆ ಕೊಟ್ಟಿರ್ತಾನೋ, ಅಥವಾ ಬಾರ್ ಗ್ರಾಫ್ ಕೊಟ್ಟಿರ್ತಾನೋ, ಅಥವಾ ಲೈನಿಯರ್ ಗ್ರಾಫ್ ಕೊಟ್ಟಿರ್ತಾನೋ, ಅಥವಾ ಪೈ ಚಾರ್ಟ್ ಕೊಟ್ಟಿರ್ತಾನೋ ಅನ್ನೋದು ನೋಡ್ಕೋಬೇಕ್ರಿ. ಪರ್ಸೆಂಟೇಜ್ ಒಳಗೆ ಕೊಟ್ಟಿರ್ತಾನೋ ಅದನ್ನು ನೋಡ್ರಿ. ನೀವು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದ, ಸರ್ ಅದು ಎಲ್ಲಿದು ನೋಡಿದ್ರಿ, ಇದಕ್ಕಿಂತ ಹಿಂದಿನ ಕ್ವಶನ್ ಪೇಪರ್ ಲಾಸ್ಟ್ ಒಂದು 3 ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಈಸಿ ಯಾವ್ದೈತೆ ಅಂತ ಹೇಳಿ. ಅದನ್ನ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ ಬರಂಗಿಲ್ರಿ, ಬಟ್ ನನಗದು ಗೊತ್ತಾಗ್ತದೆ. ಆ ರೀತಿ ನೀವು ಕೂಡ ನೋಡ್ಕೋಬೇಕ್ರಿ. ನಾವೇನ್ ಮಾಡ್ತೀವಿ, ರ್ಯಾಂಡಮ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪ್ರಶ್ನೆ ಓದ್ರಿ, ಬರ್ಲಿಲ್ಲ ಅಂದ್ರೆ ಲೆಟ್ ಇಟ್, ಬಿಟ್ಟು ಬಿಡ್ರಿ. ಅದನ್ನ ಹೆಂಗೆ ಆನ್ಸರ್ ಮಾಡ್ಬೇಕನ್ನೋದು ಹೇಳ್ತೀನಿ ನಾನು ನಿಮಗೆ. ಆದ್ರೆ ಓದಿದ ತಕ್ಷಣ ನಿಮಗೆ ತಿಳಿತಿತ್ತಂದ್ರೆ ಸ್ವಲ್ಪ ಟ್ರೈ ಮಾಡ್ರಿ. ಯಾವುದು ಪೈ ಚಾರ್ಟ್, ಅದು ಯಾವುದು ಡೇಟಾ ಇಂಟರ್ಪ್ರಿಟೇಷನ್ 1 2 3. 4ನೇದು 5ನೇದು ಸ್ವಲ್ಪ ಕಠಿಣ ಕೊಟ್ಟಿರ್ತಾನವ, ನೀವು ನೋಡ್ರಿ. ಅದನ್ನ ನೋಡಿ ಆ ರೀತಿ ಅದನ್ನ ಬಿಡಿಸ್ರಿ. ಮುಂದೆ ಲಾಜಿಕಲ್ ರೀಸನಿಂಗ್ ದೊಳಗೆ ಏನ್ ಕ್ವಶನ್ ಕೇಳ್ತೇನ್ರಿ, ಬ್ಲಡ್ ರಿಲೇಷನ್ ಮೇಲಿನ ಪ್ರಶ್ನೆ ಕೇಳಿರ್ತಾನ. ಸಂಬಂಧ, ತಂದೆ ತಾಯಿ, ಮಗ, ಹೆಂಡತಿ, ಮಕ್ಕಳು, ಅತ್ತೆ, ಮಾವ, ಹೀಗೆ ಪ್ರಶ್ನೆ ಕೇಳಿರ್ತಾನ. ಇದು 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 ಕರೆಕ್ಟ್ ಆಗಿ ಬಿಡಿಸ್ಬೇಕು. ಇದರಲ್ಲಿ ಯಾವುದೇ ರೀತಿ ಗೊಂದಲ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಪೆನ್ಸಿಲ್ ತಗೊಂಡು ರಫ್ ಒಳಗೆ ಕರೆಕ್ಟ್ ಆಗಿ ಅದನ್ನ ಮಾರ್ಕ್ ಮಾಡ್ಕೊರಿ. ಆ ಕ್ವಶನ್ ಕರೆಕ್ಟ್ ಆಗಿ ಓದ್ಕೋಬೇಕು. ಕ್ವಶನ್ ಓದಿದಾಗೆ ಗೊತ್ತಾಗ್ತದೆ. ಪ್ರಶ್ನೆ ಓದುವಾಗ ಭಾಳ ನೀಟಾಗಿ ಓದ್ಬೇಕು. ಪ್ರಶ್ನೆ ಅಲ್ಲಿ ಕಾಮ ಕೊಟ್ಟಿರ್ತಾನ್ರಿ, ಎಲ್ಲಿ ಕಾಮ ಕೊಟ್ಟಿರ್ತಾನೆ ನೋಡ್ಬೇಕಾದ ಆ ಸೆಂಟೆನ್ಸ್. ಯಾರು ಯಾರಿಗೆ ಯಾವ ಸಂಬಂಧ ಇದೆ, ಬ್ಲಡ್ ರಿಲೇಷನ್. ಇದು ಪ್ಲೀಸ್ ಬ್ಲಡ್ ರಿಲೇಷನ್ ಕ್ವಶನ್ ಬಿಡಿಸುವಾಗ ನಿಮ್ಮ ಫ್ಯಾಮಿಲಿನೇ ನೆನಪು ಮಾಡ್ಕೋಬೇಕು. ನೀವು ಯಾರು, ನಿಮ್ಮ ಅಪ್ಪ, ನಿಮ್ಮ ಹೆಂಡತಿ, ನಿಮ್ಮ ಮಗ, ನಿಮ್ಮ ತಾಯಿ,
ನಿಮ್ಮ ಅಕ್ಕ, ಅಕ್ಕನ ಮಗ, ತಂಗಿ ಮಗ ರಿಲೇಷನ್ ಹಿಂಗೆ ಒಂದು ಕರೆಕ್ಟಾಗಿ ನೆನಪು ಮಾಡ್ಕೊಂಡು ಮಾಡಿದ್ರೆ ಬ್ಲಡ್ ರಿಲೇಷನ್ ಗೊತ್ತಾಗ್ತದೆ ಯಾರು ಏನಂತೇಳಿ. ಬ್ಲಡ್ ರಿಲೇಷನ್ ಕೂಡ ನೀವು ತಪ್ಪು ಮಾಡಬಾರ್ದು. ಆಮೇಲೆ ಡೈರೆಕ್ಷನ್ದು ಪ್ರಶ್ನೆ ಕೂಡ ಹೇಳಿನ, ಡೈರೆಕ್ಷನ್ ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ. ಪ್ರಶ್ನೆ ಸಾವಕಾಶವಾಗಿ ಕರೆಕ್ಟಾಗಿ ಓದ್ರಿ. ಪ್ರಶ್ನೆ ಏನಿರ್ತದ್ರಿ, ಯಾವ ಪ್ರಶ್ನೆ ಓದಿದ ನಂತರ ಆನ್ಸರ್ ಬರ್ತೈತಿ ಅಂತ ಪ್ರಶ್ನೆಗೆ ನೀವು ಸ್ವಲ್ಪ ಟೈಮ್ ಕೊಡಬೇಕು. ಯಾವ ಪ್ರಶ್ನೆ ಓದಿದ ತಕ್ಷಣ ನಿಮ್ಗೆ ಆನ್ಸರ್ ಬರುವುದಿಲ್ಲ ಅಂತ ಪ್ರಶ್ನೆಗಳನ್ನು ಜಾಸ್ತಿ ಓದೋದು ಬೇಡ. ನಾನು ನಿಮ್ಗೆ ಮೊದಲೇ ಹೇಳಿದ್ರಿ, ಪ್ರಶ್ನೆ ಓದಿದ ತಕ್ಷಣ ನಿಮಗೆ ಆನ್ಸರ್ ಬರುವುದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ಬರಬೇಕು. ನನಗೆ ಈ ಪ್ರಶ್ನೆ ಆನ್ಸರ್ ಬರುವುದಿಲ್ಲ, ಈಗನೂ ಬರಂಗಿಲ್ಲ, 3 ಗಂಟೆ ಪೇಪರ್ದೊಳಗೆ ಬರ್ದ್ರೂ ಬರಂಗಿಲ್ಲ, ಪರೀಕ್ಷೆ ಬುಕ್ಸ್ ಮನೆಯೊಳಗೆ ಹೋಗಿ ಕೂತ್ರು ಬರಂಗಿಲ್ಲ, ನಿತ್ತು ಹೊಯ್ಕೊಂಡ್ರು ಬರೋದಿಲ್ಲ. ಹಂಗೆ ಅನಿಸ್ಬೇಕು ನಿಮ್ಗೆ ಈ ಪ್ರಶ್ನೆದ ಆನ್ಸರ್ ನಂಗೆ ಬರುವುದಿಲ್ಲ ಅಂತ. ಪ್ರಶ್ನೆದ ಆನ್ಸರ್ ಬರ್ತೈತೆ ಅನಿಸ್ತಂದ್ರೆ ನಿಮ್ಗೆ ಟೈಮ್ ಕೊಟ್ಟು ಅದನ್ನ ನೀವು ಆನ್ಸರ್ ಹುಡುಕ್ಬೇಕು. ಸರ್ ಟೈಮ್ ಸಿಗಂಗಿಲ್ರಿ, ಟೈಮ್ ಭಾಳ ಇಂಪಾರ್ಟೆಂಟ್. ಟೈಮ್ ಅಡ್ಜಸ್ಟ್ ಮಾಡಲೇಬೇಕು. ನಾ ಹೇಳಿನಲ್ಲ, ನನಗೆ ಬರ್ತಿತ್ತಂದ್ರೆ ಅದು ಬಿಟ್ಟಿಲ್ಲ ನಾನು ಪೇಪರ್ದೊಳಗೆ. ನನಗೆ ಇದು ಬರ್ತೈತೆ ಅಂದ್ರೆ ನಾನು ಅದಕ್ಕೆ ಭಾಳ ಕರೆಕ್ಟಾಗಿ ಪ್ರಶ್ನೆನ 2 ಬಾರಿ ಓದಿನಿ ನಾನು ಮ್ಯಾಥಮೆಟಿಕ್ಸ್ದೊಳಗೂ. ನೀವು ಅಷ್ಟು ಹಗರು ತಿಳಿಬೇಡ್ರಿ, ಮ್ಯಾಥಮೆಟಿಕ್ಸ್ ಬರಂಗಿಲ್ಲ ಅಂತ. ನಾ ಇಲ್ಲಿ ತನಕ ಒಂದು ಎಕ್ಸಾಂಪಲ್ ಕರೆಕ್ಟಾಗಿ ಓದಿ ನಿಮಗೆ ನಾನು ಕಲಿಸಿಲ್ಲ. ಇಲ್ಲಿ ತನಕ ನಾನು ಓದೋ ಅವಕಾಶನೇ ನನಗೆ ಸಿಕ್ಕಿಲ್ಲ ರೀ. ಹೈಯೆಸ್ಟ್ 92 ಮಾರ್ಕ್ಸ್ ನಾನು ತಗೊಂಡಿರಿ ಜಮ್ಮು ಕಾಶ್ಮೀರ ಸೆಟ್ ಎಕ್ಸಾಮ್ದಾಗ. ಪ್ರತಿ ರಾಜ್ಯದೊಳಗೆ 80+ ಮಾರ್ಕ್ಸ್ ಐತ್ರಿ. ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ 84 ಮಾರ್ಕ್ಸ್ ಅದಾವ ನನಗೆ. ಎಲ್ಲ ರಾಜ್ಯದೊಳಗೆ 80+, 80, 82, 84, 86, 88, 92, 80 ಒಳಗೆ ಮಾರ್ಕ್ಸ್ ಇಲ್ರಿ ನನಗೆ. ಹೀಗಾಗಿ ನಾನು ಸೆಟ್ ಎಲ್ಲ ರಾಜ್ಯದ ಸೆಟ್ ಎಕ್ಸಾಮ್ ಪಾಸ್ ಆಗೀನಿ. ಮ್ಯಾಥಮೆಟಿಕ್ಸ್ ಬರೋಂಗಿಲ್ಲ ಅಂದ್ರೂ ಬ್ಲಡ್ ರಿಲೇಷನ್ ಕರೆಕ್ಟ್ ಮಾಡೀನಿ ನಾನು, ಡೈರೆಕ್ಷನ್ ಕರೆಕ್ಟ್ ಮಾಡೀನ್ರಿ ನಾನು. ಆಮೇಲೆ ನಿಮ್ದು ಮೆಂಟಲ್ ಎಬಿಲಿಟಿದೊಳಗ ಏನ್ ಕೇಳಿರ್ತಾನ್ರಿ, ABCD ಸಿರೀಸ್ ಕೇಳಿರ್ತಾನ ಅವ್ನು. ABCD ಸಿರೀಸ್ ಕೇಳುವಾಗ ನೀವು ಏನ್ ಮಾಡ್ಬೇಕು, ಒಂದು ರಫ್ ಕ್ವಶನ್ ಪೇಪರ್ ಹಿಂದಿನ ಬಾಜುದೊಳಗೆ ರಫ್ ಆಗಿ ABCDEFG ಹಿಂಗೆಲ್ಲ ಹಿಂಗೆ ಬರೀದು ಅದನ್ನ ನಂಬರ್ ಹಾಕ್ರಿ. 1 2 3 4 ಇಲ್ಲಿ ತನಕ 26, ಆಮೇಲೆ 1 2 3 4 ಅಂತೇಳಿ 26 ಹಾಕಿ ABCD ಸಿರೀಸ್ ಮಾತ್ರ ನೀವು ತಪ್ಪು ಮಾಡಬಾರ್ದು. ಕರೆಕ್ಟ್ ಆಗಿ ನೋಡ್ರಿ ಕ್ವಶನ್. ಮೊದಲನೇ ಎರಡನೇದು ಸಂಬಂಧ ಏನೈತಿ ಕ್ವಶನ್ ಪೇಪರ್ದೊಳಗೆ ನೋಡ್ಕೋಬೇಕು. ಫಸ್ಟ್ ಮತ್ತೆ ಸೆಕೆಂಡ್ ಇವು 3 ಗ್ರೂಪ್ದು ಒಂದಕ್ಕೊಂದು ಯಾವ ಸಂಬಂಧ ಐತಿ ಅದು ನೋಡಿದ ನಂತರ 4ನೇ ಸಂಬಂಧ ನಮ್ಗೆ ಗೊತ್ತಾಗ್ತದ್ರಿ. ಯಾವುದು ABCD ಸಿರೀಸ್ ಕೂಡ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕ್ ಬರಂಗಿಲ್ರಿ, ಆದ್ರೆ ನಾನು ಪರೀಕ್ಷೆದೊಳಗೆ ಕರೆಕ್ಟ್ ಆಗಿನೇ ಬಿಡಿಸಿನ್ರಿ ನಾನು. ಯಾವುದು ABCD ಸಿರೀಸ್. ಅದೇ ರೀತಿ ನಿಮ್ಗೆ ನಂಬರ್ ಸಿರೀಸ್ ಕೊಟ್ಟಿರ್ತಾರೆ. 1 2 3 4 5 ನಂಬರ್ ಕೊಟ್ಟಿರ್ತಾನೆ. ನಿಮ್ಗೆ ಬೇಸಿಕ್ ನಂಬರ್ನೂ ಬರಬೇಕು, ಆಮೇಲೆ ವರ್ಗ ಬರಬೇಕು. 2 2 4, 3 3 9, 4 4 16, 5 5 25, 6 6 36, 7 7 49, 8 8 64, 9 9 81, 10 10 100, 11 11 111. ಹಿಂಗ ನಿಮಗೆ ವರ್ಗ ಬರ್ಬೇಕು. ಆಮೇಲೆ ವರ್ಗಮೂಲ ಕೂಡ ಬರಬೇಕು. 3 3 ಅಂದ್ರ ಹಿಂಗೆ ಅಂತಾರಲ್ಲ, 3 3 9, 9 3 27, ಇದ್ರದ್ದು 27 ಬರ್ತೈತಿ. ಹಿಂಗ 2 2 4 4 4 8, ಇದ್ರದ್ದು 8 ಬರ್ತೈತಿ. ಘನಮೂಲ ಅಂತ ಕರಿತಾರಲ್ಲ, ಅದು ನೀವು 1 to 10 ವರೆಗೆ ನಿಮ್ಗೆ ಬಾಹ್ಯಾರಟ್ ಇರ್ಬೇಕು. ಆ ನಂಬರ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಅದು ಸಿರೀಸ್ ನಂಬರ್ ಸಿರೀಸ್ ಹೆಂಗ್ ಕೇಳೋಣ. ಫಸ್ಟ್ ಸೆಕೆಂಡ್ ಸಿರೀಸ್ ಕರೆಕ್ಟ್ ಆಗಿ ಗೊತ್ತಾಯ್ತಂದ್ರ 3ನೇದು ಮತ್ತು 4ನೇದು ಮ್ಯಾಚ್ ಮಾಡ್ಲಿಕ್ ಬರ್ತೈತಿ. ಫಸ್ಟ್ ಸೆಕೆಂಡ್ ನಿಮ್ಗೆ ಗೊತ್ತಾಗ್ಬೇಕು ಅದು ಆ ನಂಬರ್ ಏನ್ ಕೇಳೋಣ ಅನ್ನೋದು. ನಿಮ್ಗೆ ಅನಿಸ್ತಿತ್ತಂದ್ರೆ ಅದನ್ನ ಪ್ರಾಮಾಣಿಕವಾಗಿ ಬಿಡಿಸೋದ್ ಪ್ರಯತ್ನ ಮಾಡ್ರಿ. ತಿಳಿಲಿಲ್ಲ ಅಂದ್ರೆ ಮತ್ತೆ ಬಿಡಿಸೋಕ್ ಪ್ರಯತ್ನ ಇಲ್ಲ. ಸುಮ್ ಹಿಂಗ್ ಕೆದರಿ ನೋಡೋದ್ ಬೇಡ್ರಿ. ಕೆದರಿ ಹಿಂಗೆ ಕೆಣಕಿ ನೋಡಿದಂದ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗ್ತದೆ. ಟೈಮ್ ವೇಸ್ಟ್ ಆಯ್ತು, ಮುಗೀತು. ಮುಂದಿನ ಕ್ವಶನ್ ಅಟೆಂಪ್ಟ್ ಮಾಡಕ್ ಬರಂಗಿಲ್ರಿ. ನಂಬರ್ ಸಿರೀಸ್ನು ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಆಮೇಲೆ ನಿಮ್ಗೆ ಏನ್ ಕೇಳಿರ್ತೇನ್ರಿ, ಮತ್ತ ದಿನಾಂಕ ಕೇಳಿರ್ತಾನೆ. ಯಾವುದು ಈ ವರ್ಷದ ರಾಜ್ಯೋತ್ಸವ ಶನಿವಾರ 1ನೇ ತಾರೀಕಿಗೆ ಬಂದರೆ ಮುಂದಿನ ವರ್ಷ ಯಾವುದು ಬರ್ತೈತಿ ಅಂತೇಳಿ ಅದು ಒಂದು ಸ್ವಲ್ಪ ನೀವು ಅದನ್ನ ಇದಕ್ಕೆ ಏನಂತಾರೆ, ಒಂದು ಫಾರ್ಮುಲಾ ಐತಿ. ಆ ಫಾರ್ಮುಲಾ ಸ್ವಲ್ಪ ನಿಮಗೆ ಇಷ್ಟು ದಿವಸ ಫಾರ್ಮುಲಾ ಬರ್ತಿತ್ತು ಅಂದ್ರೆ ಆ ಫಾರ್ಮುಲಾದೊಳಗೆ ಹಾಕ್ರಿ. ಅಥವಾ 2 ಜನ ಕೂಡಿ 2 ದಿವಸ ಕೆಲಸ ಮಾಡುತ್ತಾರೆ, 3 ಜನ ಕೂಡಿ ಹಿಂಗೆ ಹೇಳಿರ್ತಾರೆ. 2 ಜನ ಕೂಡಿ 5 ದಿವಸ ಕೆಲಸ ಮಾಡುತ್ತಾರೆ, 3 ಜನ ಕೂಡಿ 3 ದಿವಸದಲ್ಲಿ ಕೆಲಸ ಮಾಡುತ್ತಾರೆ, 2 ಕೂಡಿ 6 ದಿವಸದಲ್ಲಿ, ಒಬ್ಬನು ಎಷ್ಟು ದಿವಸ ಹಿಂಗೆ ಕೇಳಿರ್ತಾನೆ. ಅದನ್ನು ಒಂದು ಫಾರ್ಮುಲಾ ಐತಿ.
ಆ ಫಾರ್ಮುಲಾ ಪ್ರಕಾರ ಅದು ಹೆಂಗ್ರಿ ಡಿಜಿಟಲ್ ಹಿಂಗೆ ಮೊದಲು ಪ್ರಶ್ನೆ ಬರೋದು ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೇಳ್ಬೇಕು. ನಾನು ಖರೆ ಅಂದ್ರೆ ಸ್ವಲ್ಪ ಅಷ್ಟು ಬುದ್ಧಿವಾನ ನಾನು ಇಲ್ರಿ, ಅಷ್ಟು ಬ್ರಿಲಿಯಂಟ್ ನಾನು ಮ್ಯಾಥಮೆಟಿಕ್ಸ್ ಒಳಗಿಲ್ಲ. ಆದ್ರೆ ಪರೀಕ್ಷೆದೊಳಗೆ ಪ್ರಯತ್ನ ಮಾಡ್ತಿದ್ದೆ. ಆದ್ರೂ ನಾನು ಏನ್ ಮಾಡ್ತಿದ್ದೆ ರೀ, 50 ಕ್ವಶನ್ ಏನಿರ್ತಿದ್ದೆ ಒಂದು 40 ಅಂತೂ ನಾನು ಸ್ಟಡಿ ಮಾಡೇ ಬಿಡಿಸ್ತಿದ್ದೆ. ಆ 40ರದೊಳಗೆ ಒಂದು 35 ಕರೆಕ್ಟ್ ಆಗ್ತಿತ್ತು ನಾನು. ಇನ್ನು ಉಳಿದಿದ್ದು 10 ಏನದಲ್ರಿ, 10 ನಾನು ದೇವರ ಅಂಕಿ ಹಾಕ್ತಿದ್ದೆ. ಅದು ಹೇಗೆ ಹಾಕ್ತಿದ್ದೆ ಅನ್ನೋದು ನಿಮಗೆ ಕೊನೆ ಒಂದು ಟೆಕ್ನಿಕ್ದೊಳಗೆ ಹೇಳ್ತೀನಿ ನಾನು. ಸೊ ಈ ರೀತಿ ಆದ್ರೆ ಎಲ್ಲನೇ ಅಂದಾಜು ಹಾಕೋದಲ್ಲ, ಸ್ವಲ್ಪ ಟ್ರೈ ಮಾಡಿ ನೋಡ್ಬೇಕು ನೀವು. ಅದು ಆಮೇಲೆ ಇದು ಕೊಟ್ಟಿರ್ತಾರಲ್ರಿ ಯಾವುದು ಇನ್ನೊಂದು ಅದ್ರಿ, ಅದನ್ನು ಬಹಳ ಸರಳ ಐತಿ. ಆಲ್ ಆರ್ ಆಲ್ ಸಮ್ ಫ್ಯೂ ಅಂತೇಳಿ ಒಂದು ಕ್ವಶನ್ ಕೊಟ್ಟಿರ್ತಾನೆ. ಅವು ಅದನ್ನು ಸ್ವಲ್ಪ ನೀವು ಮೊದಲು ಕ್ಷಮೆ ಮಾಡಿ ಸರ್, ನೀವು ಹಿಂಗೆ ಗಾಳಿ ಮಾತು ಹೇಳಕ್ ಬಂದ್ರೆ ನಮ್ಗೆ ಏನೋ ಸ್ವಲ್ಪ ಟ್ರಿಕ್ ಹೇಳ್ತೀರಂತೇಳಿ ನಾವು ಬಾಯಿ ತೆರೆದು ನಿಂತಿದ್ದೀವಿ. ನೀವು ಟ್ರಿಕ್ ಬಿಟ್ಟು ರೈಲ್ ಬಿಡ್ಲಿಕತ್ತೀರೇನ್ರಿ ಸರ್, ಸ್ವಲ್ಪ ಕರೆಕ್ಟಾಗಿ ಹೇಳ್ರಿ. ನೋಡ್ತಮ್ಮ, ನನಗೆ ಮೊದಲು ನಾನು ನಿಮಗೆ ಕ್ಷಮೆ ಕೇಳೀನ್ರಿ ನಾನು. ಆದ್ರೆ ಬರುವುದಿಲ್ಲ ಅಂತ ತಿಳ್ಕೊಂಡು ನಾನು ಬಿಟ್ಟಿಲ್ಲ. ನೀವು ಕೂಡ ನಾಳೆ ಎಕ್ಸಾಮ್ ಹಾಲ್ ಒಳಗೆ ಪ್ರಶ್ನೆ ಕರೆಕ್ಟ್ ಅಟೆಂಪ್ಟ್ ಮಾಡ್ರಿ. ನಿಮ್ಗೆ ಹೀಗೆ ಅನಿಸ್ಬಾರ್ದು, ಮನೆಗೆ ಬಂದ ತಕ್ಷಣ ನಿಮ್ಗೆ ಆ ಪ್ರಶ್ನೆದ ಆನ್ಸರ್ ಬರ್ತಿತ್ತು ಅಂದ್ರೆ ನಿತ್ತು ಹಿಂಗೆ ಹೊಡ್ಕೋಬೇಕಾಗ್ತದೆ ಮನೆಯಾಗ. ನನಗೆ ಈ ಪ್ರಶ್ನೆದ ಆನ್ಸರ್ ನನಗೆ ಬರ್ತಿತ್ತು, ಅದನ್ನ ನಾನು ಕರೆಕ್ಟಾಗಿ ಬಿಡಿಸಿಲ್ಲ, ನಾನು ಹ್ಯಾಂಗೆ ಮಾಡೋದು ಅಂತೇಳಿ ಹಾಗ ಮಾಡೋದು ತಪ್ಪ್ರಿ. ಎಕ್ಸಾಮ್ ಹಾಲ್ ಒಳಗೆ ಬರುವ ಪ್ರಶ್ನೆನ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಯಾವ್ದು ಬರುವುದಿಲ್ಲ ಅದನ್ನ ಬಿಟ್ಟು ಬಿಡ್ರಿ. ಅದ್ರ ಬಗ್ಗೆ ಅದು ಬಿಡೋದಂದ್ರೇನು, ಅದಕ್ಕೆ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ABCDs ಒಂದು ಟೆಕ್ನಿಕ್ ಐತಿ. ಆ ಟೆಕ್ನಿಕ್ ಪ್ರಕಾರ ಅದನ್ನ ನೀವು ಫಾಲೋ ಮಾಡಬೇಕು. ಓಕೆ, ಸೊ ಡೇಟಾ ಇಂಟರ್ಪ್ರಿಟೇಷನ್ದು ಕೂಡ ಟ್ರೈ ಮಾಡ್ರಿ. 1-2 ಪ್ರಶ್ನೆ. ಲಾಜಿಕಲ್ ರೀಸನಿಂಗ್ದೊಳಗೂ ಪ್ರಶ್ನೆ ಸರಳಿಯಾಗಿ ಇರುತ್ತೆ, 1-2 ಅಂತೂ. ಯಾರು ಮ್ಯಾಥಮೆಟಿಕ್ಸ್ ವೀಕ್ ಇದ್ರೂ ಕೂಡ ನನಗೆ ಬರ್ತೈತಿ 1-2 ಅಂತ. ಲಾಜಿಕಲ್ ರೀಸನಿಂಗ್ದು ಕೂಡ ಅದೇ ರೀತಿ ಐತಿ. ಸೊ ಈ ರೀತಿ ನೀವು ಮ್ಯಾಥಮೆಟಿಕ್ಸ್ ಯೂನಿಟ್ ಕಡೆಗೆ ಇದು ನೋಡ್ರಿ. ಈ ಯೂನಿಟ್ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ, ಕೊನೆಗೆ ಬಿಡಿಸೋದು. ಫುಲ್ ಕಾನ್ಫಿಡೆನ್ಸ್ ಯಾರಿಗೈತಿ ನೋಡ್ರಿ, ಅವ್ರಂತೂ ಕಣ್ಣು ಮುಚ್ಚಿ ಮೊದಲು ಇದೇ ಯೂನಿಟ್ ಬಿಡಿಸೋದು. ಡೇಟಾ ಇಂಟರ್ಪ್ರಿಟೇಷನ್ ಬಿಡಿಸೋದು, ಲಾಜಿಕಲ್ ರೀಸನಿಂಗ್ ಬಿಡಿಸೋದು, ಮೆಂಟಲ್ ಎಬಿಲಿಟಿ ಮ್ಯಾಥಮೆಟಿಕಲ್ ರೀಸನಿಂಗ್ ಬಿಡಿಸೋದು. ಈ ಯೂನಿಟ್ ಜರ್ನಿ ಈ ಯೂನಿಟ್ದೊಳಗೆ ಯಾರು ಡಾಮಿನೆಂಟ್ ಅದಾರ ನೋಡ್ರಿ, ಅವ್ರಂತೂ ಕಣ್ಣು ಮುಚ್ಚಿ ಕಣ್ಣು ತೆರೆದು ಕೆಸೆಟ್ ಪಾಸ್ ಆಗ್ತಾರೆ. ಮ್ಯಾಥಮೆಟಿಕ್ಸ್ ಡಾಮಿನೆಂಟ್ ಇರೋರು. ನೀವು ಈ ಸಬ್ಜೆಕ್ಟ್ ಬ್ರಿಲಿಯಂಟ್ ಇದ್ದವರು ಉಳಿದಿದ್ದು ಯೂನಿಟ್ ಮೇಲೆ ನೀವು ದುರ್ಲಕ್ಷ್ಯ ಮಾಡಬಾರದು. ಕಬ್ಬಿಣನ ನೀವು ಬಾಳೆಹಣ್ಣಿನ ತರ ನೀವು ಆಲ್ರೆಡಿ ನಿಮಗೆ ಸುಲ್ದು ಕೊಟ್ಟಿರ್ತಾರೆ. ನೀವು 3 ಯೂನಿಟ್. ನೀನೊಬ್ರು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆಗಿದ್ರು, ಅವ್ರು ಇಸ್ ವೆರಿ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಆ ಹುಡುಗ ಪರೀಕ್ಷೆ ಪಾಸ್ ಆಗಿದ್ದು ಒಂದು ಚಮತ್ಕಾರ. ಅವ್ನು ಪೇಪರ್ 1 ಒಳಗೆ 70 ತಗೊಂಡನ್ರಿ. ಪೇಪರ್ ಫಸ್ಟ್ ಒಳಗೆ 70, ಪೇಪರ್ ಸೆಕೆಂಡ್ ಒಳಗೆ ಇಂಗ್ಲಿಷ್ ಲಿಟ್ರೇಚರ್ ಒಳಗೆ 70, 2 ಕೂಡಿ 140. ಎಸ್, ಈ ಕ್ವಾಲಿಫೈಡ್ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಜನರಲ್ ಕ್ಯಾಟಗರಿದೊಳಗೆ ಪರೀಕ್ಷೆ ಪಾಸ್ ಆಗೇನ್ರಿ ಹುಡುಗ. ಪೇಪರ್ ಫಸ್ಟ್ ಇಲ್ಲ 78 ಹಿಂಗೇನೋ ತಗೋಣ. ಎಸ್, 78 156 ಮಾರ್ಕ್ ಅದಾವ್ರಿ ಹುಡುಗ. ಪೇಪರ್ 1 ಪೇಪರ್ 2 ಒಂದು ಪೇಪರ್ 1 ಎಷ್ಟು ಅವ ಗ್ರಿಫ್ ಹಿಡ್ದ ನೋಡ್ರಿ. ಈ ರೀತಿ ನೀವು ಪೇಪರ್ 1 ಕಡೆಗೆ ನಾ ಹೇಳಿನಲ್ರಿ ಸರ್, ನೀವು ಪೇಪರ್ 2 ಏನೂ ಹೇಳೇ ಇಲ್ಲಲ್ಲ ಸರ್, ಬರೀ ಪೇಪರ್ 1 ಕಡೆಗೆ ನೀವು ಜಾಸ್ತಿ ಗಮನ ಕೊಟ್ರಿ, ನಾವು ಹ್ಯಾಗ್ ಮಾಡೋದು ಸರ್ ಅನ್ನುವ ಸ್ವಲ್ಪ ಸಮಸ್ಯೆ ಇರ್ಬೋದು. ಆದ್ರೆ ಪೇಪರ್ 1ದಿಂದ ರಿಸಲ್ಟ್ ಹೆಂಗ್ ಟರ್ನ್ ಆಗ್ತೈತೆ ಅನ್ನೋದು ಈ ನಮ್ಮ ಸರ್ದೇ ಎಕ್ಸಾಂಪಲ್. ಇವ್ರದ್ದು ಈಗ ಹುಡುಕಾಡ್ತೀನಿ, ಅವ್ರು ಎಲ್ಲಿದಾರ, ಅವ್ರು ನನ್ನ ಮೊಬೈಲ್ದೊಳಗೆ ಸಿಗಲಾಗ್ಯಾರ. ಅವ್ರು ಸಿಕ್ಕ ತಕ್ಷಣ ಅವ್ರಿಗೆ ಹೊರಗೆ ತೊಗೊಂಬರ್ತೀನಿ, ನಿಮ್ಗೆ ತೋರಿಸ್ತೀನಿ ಆ ತಮ್ಮ ಹೆಂಗ್ ಅವರು ಟೆಕ್ನಿಕ್ ಯೂಸ್ ಮಾಡ್ರಿ ಅಂತ. ಸೊ ಥ್ಯಾಂಕ್ ಯು. ಮ್ಯಾಥಮೆಟಿಕಲ್ ರೀಸನಿಂಗ್, ಡಾಟಾ ಇಂಟರ್ಪ್ರಿಟೇಷನ್, ಲಾಜಿಕಲ್ ರೀಸನಿಂಗ್ 3 ಯೂನಿಟ್ ಕಡೆಗೆ ಕರೆಕ್ಟಾಗಿ ಅದನ್ನ ಗಮನ ಕೊಟ್ಟು ನೋಡ್ಕೊಡ್ರಿ. ಆನ್ ದ ವೇದೊಳಗೆ ಇದ್ದೀರಿ ಈಗ ನೀವು. ಈಗೇನು ಜಾಸ್ತಿ ತಲೆ ಕೆಡಿಸ್ಕೊಂಡು ಭಾಳ ಪ್ರೆಷರ್ ಕುಡ್ಕೊಂತ ಹೋಗ್ಬೇಡ್ರಿ. ಜಸ್ಟ್ ಗೋ ಆನ್. ಬರೋದು ಬಿಡೋದಲ್ಲ, ಬರ್ಲಾರ್ದು ಬಿಟ್ಟು ಬಿಡೋದು. ಏನಂತೇಳಿ ಮಾನಸಿಕವಾಗಿ ಬಿಟ್ಟು ಬಿಡೋದು. ಆದ್ರೆ ಆನ್ಸರ್ ಕೀ ಹಾಕುವಾಗ ಏನ್ ಹಾಕ್ಬೇಕು ಅನ್ನೋದು ನೋಡಿ ನಿಮ್ಗೆ ಹೇಳ್ತೀನಿ ನಾನು. ಥ್ಯಾಂಕ್ ಯು, ನಮಸ್ಕಾರ.